ನಮಸ್ಕಾರ ಸ್ನೇಹಿತರೆ, ಏನು ಸಮಾಚಾರ? ಈಗ ಎಲ್ಲಿ ಹೋದ್ರೂ IPL ದೇ ಮಾತು ಅಲ್ವಾ? ಮನೇಲಿರಲಿ, ಆಫೀಸಲ್ಲಿರಲಿ ಅಥವಾ ಚಾ ಅಂಗಡಿ ಇರಲಿ, ಎಲ್ಲರೂ ಸ್ಕೋರ್ ಎಷ್ಟು, RCB ಗೆಲ್ಲುತ್ತಾ ಅಂತಾನೆ ಚರ್ಚೆ ಮಾಡ್ತಾರೆ. ಆದರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ 2 ತಿಂಗಳ ಆಟದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೇಗೆ ಓಡಾಡುತ್ತೆ ಅಂತ? ನಮಗೆ ಇದು ಬರೀ ಎಂಟರ್ಟೈನ್ಮೆಂಟ್ ಆದರೆ BCCIಗೆ ಇದು ನೋಟು ಮುದ್ರಿಸೋ ಮಿಷಿನ್ ಇದ್ದ ಹಾಗೆ. ಅದು ಹೇಗೆ ಅಂತ ಇವತ್ತು ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿ. ಸ್ನೇಹಿತರೆ, ನೀವು ಟಿವಿಯಲ್ಲಿ ಮ್ಯಾಚ್ ನೋಡ್ತೀರಾ ಅಥವಾ ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ನೋಡ್ತೀರಾ ಅಲ್ವಾ? ಆದರೆ ಇವರು ನಮಗೆ ಫ್ರೀಯಾಗಿ ತೋರಿಸೋಕೆ BCCIಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಅಕ್ಷರಶಃ 48,000 ಕೋಟಿ ರೂಪಾಯಿ. ಒಂದು ಲೆಕ್ಕ ಹಾಕಿ, IPLನಲ್ಲಿ ಒಂದು ಬಾಲ್ ಎಸೆದ್ರೆ BCCIಗೆ ಸುಮಾರು 50 ಲಕ್ಷ ರೂಪಾಯಿ ಸಿಗುತ್ತೆ. ಅಂದರೆ ಬೌಲರ್ ಓಡಿ ಬಂದು ಬೌಲ್ ಹಾಕೋ ಅಷ್ಟರಲ್ಲಿ ಒಂದು ದೊಡ್ಡ ಸೈಟ್ ತಗುವಷ್ಟು ದುಡ್ಡು ಜೇಬಿಗೆ ಬಿದ್ದಿರುತ್ತೆ. ಇದರಲ್ಲಿ ಅರ್ಧ ದುಡ್ಡನ್ನ ಎಲ್ಲ ಟೀಮ್ಗಳಿಗೆ ಹಂಚುತ್ತಾರೆ. ಹಾಗಾಗಿಯೇ ಪ್ರತಿ ಟೀಮ್ ಮಾಲೀಕರು ಅಷ್ಟು ಆರಾಮಾಗಿ ಇರೋದು. ಇನ್ನು ಆಟಗಾರರ ಜರ್ಸಿ ನೋಡಿ, ಒಂದೇ ಒಂದು ಗ್ಯಾಪ್ ಇರಲ್ಲ, ಫುಲ್ ಲೋಗೋಗಳೇ ಇರುತ್ತವೆ. ಬ್ಯಾಟ್ ಮೇಲೆ ಒಂದು ಲೋಗೋ ಹಾಕೋಕೆ ಕೋಟಿಗಟ್ಟಲೆ ಕೊಡಬೇಕು. ಅಷ್ಟೇ ಯಾಕೆ, ಮ್ಯಾಚ್ ಮಧ್ಯದಲ್ಲಿ ಬರೋ ಆ 10 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಅದಕ್ಕೆ ಕಂಪನಿಗಳು 15ರಿಂದ 20 ಲಕ್ಷ ರೂಪಾಯಿ ಕೊಡ್ತಾರೆ. ನಾವು ಟಿವಿಯಲ್ಲಿ ಆ್ಯಡ್ ಬಂದಾಗ ಬೈಕೊಳ್ತೀವಿ, ಆದರೆ ಆ ಆ್ಯಡ್ ಇಂದಾನೇ ಇವರಿಗೆ ಅಸಲಿ ಲಾಭ ಬರೋದು. ಇನ್ನು ನಮ್ಮ RCB ಬಗ್ಗೆ ಹೇಳಲೇಬೇಕು. 2025ರಲ್ಲಿ ನಮ್ಮ ಹುಡುಗರು ಕಪ್ ಗೆದ್ದ ಮೇಲೆ ಅಬ್ಬರ ಇನ್ನೂ ಜಾಸ್ತಿ ಆಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದೆ ಅಂದ್ರೆ ಮುಗೀತು. ಸ್ಟೇಡಿಯಂ ಸುತ್ತಮುತ್ತ ಇರೋ ಹೋಟೆಲ್, ಕ್ಯಾಬ್ ಡ್ರೈವರ್ಸ್, ಜರ್ಸಿ ಮಾರೋರು ಎಲ್ಲರಿಗೂ ಒಳ್ಳೆ ಬಿಸ್ನೆಸ್. ಒಂದು ಮ್ಯಾಚ್ ನಡೆದ್ರೆ ಬೆಂಗಳೂರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಅಭಿಮಾನಿಗಳು ಬರೀ ಟಿಕೆಟ್ ಅಷ್ಟೇ ತಗೊಳ್ಳಲ್ಲ, ಅಲ್ಲಿ ತಿನ್ನೋ ತಿಂಡಿ, ಕುಡಿಯೋ ನೀರು ಎಲ್ಲದರಲ್ಲೂ ಟೀಮ್ ಮಾಲೀಕರಿಗೆ ಪರ್ಸೆಂಟೇಜ್ ಹೋಗುತ್ತೆ. ಸ್ನೇಹಿತರೆ, IPL ಅನ್ನೋದು ಬರೀ ಸಿಕ್ಸರ್ ಬೌಂಡ್ರಿಗಷ್ಟೇ ಅಲ್ಲ, ಅದು ನಮ್ಮ ದೇಶದ ಎಕಾನಮಿಗೆ ದೊಡ್ಡ ಬೂಸ್ಟ್ ಕೊಡೋ ಒಂದು ಬಿಸ್ನೆಸ್. ಈ ವರ್ಷ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? RCB ಮತ್ತೆ ಕಪ್ ಹೊಡೆಯುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಮಾಹಿತಿಗಳಿಗಾಗಿ ನಮ್ಮ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಧನ್ಯವಾದಗಳು.